Hi, good morning everyone. Yes, welcome to all of you for a Rockford View College. Yes, ಆಲ್ರೆಡಿ ನಿಮಗೆ ಮ್ಯಾಥಮೆಟಿಕ್ಸ್ ಅಂದರೆ ಏನು ಅನ್ನೋದನ್ನ 8th 9th 10th ಅಲ್ಲಿ ಅಥವಾ 6th 7th 5th 6th 7th 8th 9th 10th ಅಲ್ಲಿ ನೀವು ನೋಡ್ತಾ ಇದ್ರಿ ಮ್ಯಾಥ್ಸ್ ಅಂದರೆ ಏನು ಅಂತ. ಮ್ಯಾಥ್ಸ್ ಅಂದರೆ ನೀವು ಅಲ್ಲಿ ಏನೇನು ನೋಡ್ಕೊಂಡಿದ್ದೀರಾ ಅನ್ನೋದನ್ನ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನಾವು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀವಿ, ಹೌದಲ್ವಾ? ಹಾಗಾದರೆ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಹೋಗೋಣ. ದ ರಿವರ್ಸ್ ಆಫ್ ಇಂಡಿಯಾ. ದ ರಿವರ್ಸ್ ಆಫ್ ಇಂಡಿಯಾ ಅಂತಂದರೆ ನಾವೇನು ಮಾಡ್ತಾ ಹೋಗ್ತೀರಾ, ಭಾರತದಲ್ಲಿರುವಂತಹ ಪ್ರತಿಯೊಂದು ನದಿಗಳನ್ನು ನಾವು ಕಲೆಕ್ಟ್ ಮಾಡ್ಕೊತಾ ಹೋಗ್ತೀವಿ, ಹೌದಲ್ವಾ? ನೇಮ್ಗಳನ್ನು ಕಲೆಕ್ಟ್ ಮಾಡ್ಕೊತಾ ಹೋಗ್ತೀವಿ. ಹಾಗೆ ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವ್ದಾವುದು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, 1 3 5 7 9 11 13 15 ಈ ಥರ ಹೇಳ್ತಾ ಹೋಗ್ತೀರಲ್ವಾ? ಅದಷ್ಟು ಒಂದು ಆಡ್ ನ್ಯಾಚುರಲ್ ನಂಬರ್ಸ್ನ ಒಂದು ಗ್ರೂಪ್, ಹೌದಲ್ವಾ? ಹಾಗೆ ವೇರಿಯಸ್ ಕೈಂಡ್ಸ್ ಆಫ್ ಎ ಟ್ರಯಾಂಗಲ್ಸ್ಗಳನ್ನ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ಗಳನ್ನ ಕಲೆಕ್ಟ್ ಮಾಡಿ ಅಂತಂದ್ರೆ ಏನು ಮಾಡ್ತಾ ಹೋಗ್ತೀರಾ, ಅಬ್ಟ್ಯೂಸ್ ಆ್ಯಂಗಲ್ ತೊಗೊಳ್ತೀರಾ, ಟ್ರಯಾಂಗಲ್ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್, ಹಾಗೆ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಹೀಗೆ ಟ್ರಯಾಂಗಲ್ ಶೇಪ್ಸ್ಗಳಿರುವಂತಹ ಪ್ರತಿಯೊಂದು ಜಾಮೆಟ್ರಿಕ್ ಶೇಪ್ಸ್ಗಳನ್ನ ನೀವು ಕಲೆಕ್ಟ್ ಮಾಡ್ಕೊತಾ ಹೋಗ್ತೀರಾ, ಹೌದಲ್ವಾ? ಹಾಗಾದರೆ ಇಲ್ಲೆಲ್ಲ ಪ್ರತಿಯೊಂದು ಎಕ್ಸಾಂಪಲ್ಸಲ್ಲೂ ನಾವು ತೊಗೊಳ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀರಾ, ಗ್ರೂಪಿಂಗ್ ಮಾಡ್ತಾ ಇದ್ದೀವಿ ಅಥವಾ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ಒಂದು ಕಡೆ ಸೇರಿಸ್ತಾ ಇದ್ದೀವಿ, ಒಂದು ಕಡೆ ಕೌಂಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅರ್ಥ ಏನು ಅಂದರೆ ನಾವು ಹೊಸದಾಗಿ ಕಲಿತಾ ಇರೋಂಥ ಟಾಪಿಕ್ ಅಂದರೆ ಸೆಟ್ ಅಂತ ಹೇಳ್ತಾ ಹೋಗ್ತೀನಿ. ಹಾಗಾದರೆ ರಿವರ್ಸ್ ಆಫ್ ಇಂಡಿಯಾ ವೆಲ್ ಡಿಫೈನ್ಡ್, ಹೌದಲ್ವಾ? ನಮಗೆ ಗೊತ್ತಾಗುತ್ತೆ ಯಾವ ರಿವರ್ಸ್ಗಳು ಇಂಡಿಯಾದಲ್ಲಿದ್ದಾವೆ ಅನ್ನೋದನ್ನು ನಮಗೆ ಗೊತ್ತಿರುತ್ತೆ, ನಾವು ಅದನ್ನು ಒಂದು ಕಡೆ ಬರ್ಕೊಳ್ತಾ ಹೋಗ್ತೀವಿ, ಹೌದಲ್ವಾ? ಹಾಗೆ ಆಡ್ ನ್ಯಾಚುರಲ್ ನಂಬರ್ಸ್, ದೋಸ್ ಆರ್ ಆಲ್ಸೋ ವೆಲ್ ಡಿಫೈನ್ಡ್ ಎಲಿಮೆಂಟ್ಸ್, ಹೌದಲ್ವಾ? ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ ನಮಗೆ 1 3 5 7 9 ಆ ಥರನೇ ನಾವು ನಂಬರ್ಸ್ಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ದೋಸ್ ಆರ್ ದ ಡಿಫೈನ್ಡ್ ಎಲಿಮೆಂಟ್ಸ್, ಹೌದಲ್ವಾ? ಹಾಗೆ ನಾವು ಡಿಫೈನ್ ಮಾಡ್ತಾ ಇದ್ದೀವಿ ಏನಂತ, ಅವೆಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ಗಳು ಅಂತ, ಅವೆಲ್ಲ ಭಾರತದಲ್ಲಿರುವಂಥ ನದಿಗಳು ಅಂತ, ಹೌದಲ್ವಾ? ಹಾಗೆ ವೇರಿಯಸ್ ಕೈಂಡ್ಸ್ ಆಫ್ ಟ್ರಯಾಂಗಲ್ಸ್ ಅಂತ ಅಂದರೆ ಇದು ಅಕ್ಯೂಟ್ ಆ್ಯಂಗಲ್ ಡೇ ಅಂತಲೇ ಹೇಳ್ತಾ ಹೋಗ್ತೀವಿ. ಯಾಕೆ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದರೆ ಗ್ರೇಟರ್ ದ್ಯಾನ್ 90 ಡಿಗ್ರಿ ಇರ್ತಾ ಹೋಗುತ್ತೆ. ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ ಇರ್ತಾ ಹೋಗುತ್ತೆ. ಅಂಥ ಆ್ಯಂಗಲ್ ಟ್ರಯಾಂಗಲ್ಗಳನ್ನ ನಾವು ಒಂದು ಕಡೆ ಗ್ರೂಪಿಂಗ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ, ಹೌದಲ್ವಾ? ಅಂದರೆ ಅರ್ಥ ಏನಾಗ್ತಾ ಇದೆ, ಇಲ್ಲಿ ಒಂದು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಮೌಂಟ್ ಎಲಿಮೆಂಟ್ಸ್ಗಳನ್ನ ಒಂದು ಕಡೆ ಗ್ರೂಪಿಂಗ್ ಮಾಡ್ತಾ ಇದ್ದೀವಿ, ಹಾಗೆ ಡಿಫೈನ್ಡ್ ಆಗಿರೋಂತಹ ಎಲಿಮೆಂಟ್ಸ್ಗಳನ್ನು ನಾವಿಲ್ಲಿ ಗ್ರೂಪ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ಹಾಗಾದರೆ ಹೊಸ ಟಾಪಿಕ್ ಏನಂತ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ನೀವು ಕಲಿತಾ ಇರೋಂಥದ್ದು ಸೆಟ್ ಅಂತ ಒಂದು ಚಾಪ್ಟರ್. ಸೆಟ್ ಅಂತ ಅಂದರೆ ನಾವೇನು ಮಾಡ್ತಾ ಹೋಗ್ಬೋದು, ಆಲ್ಮೋಸ್ಟ್ ಅಲ್ಲೂ ನೀವೆಲ್ಲ ಕಾರ್ಡ್ಸ್ಗಳು ಗೊತ್ತಿರುತ್ತೆ, ಯಾವುದು ಎಕ್ಕ ರಾಜ ರಾಣಿ, ಹೌದಲ್ವಾ? ಹಾಗೆ ಆ ಕಾರ್ಡ್ಸ್ಗಳನ್ನ ಆಡಬೇಕಾದ್ರೆ ರಮ್ಮಿ ಅಂತ ಹೇಳ್ತಾ ಹೋಗ್ತಾರೆ. ಈ ಗೇಮ್ಸ್ ತಗೊಂಡಾಗ ನೀವೇನು ಮಾಡ್ತಾ ಹೋಗ್ತೀರಾ, ಸಿಮಿಲರ್ 2 3 4 ಈ ಥರ ಎಲಿಮೆಂಟ್ಸ್ಗಳನ್ನ, ಹಾಗೆ 4 5 6 ಆ ಥರ ಎಲಿಮೆಂಟ್ಸ್ಗಳನ್ನ ನಾವು ಜೋಡಿಸ್ತಾ ಹೋಗ್ತೀವಿ, ಹೌದಲ್ವಾ? ಹಾಗೆ ಇಲ್ಲೂ ಅಷ್ಟೇ ಕಾರ್ಡ್ಸ್ ಅಂತ ತಗೊಂಡಾಗ ಅದಷ್ಟು ಒಂದಿಷ್ಟು ಕಲೆಕ್ಷನ್ಸ್ ಎಷ್ಟಿರುತ್ತೆ, ಟೋಟಲ್ 13 ಕಾರ್ಡ್ಸ್ ಇರ್ತಾ ಹೋಗುತ್ತೆ. ಅದರಲ್ಲಿ ಮತ್ತೆ ರೆಡ್ ಕಾರ್ಡ್ಸ್ ಅಂತ ಅಂದರೆ ನಾವು ರೆಡ್ ಕಾರ್ಡ್ಸ್ಗಳನ್ನು ಸಪ್ರೇಟಾಗಿ ಮಾಡ್ತೀವಿ, ಬ್ಲ್ಯಾಕ್ ಕಾರ್ಡ್ಸ್ ಅಂತಂದರೆ ಬ್ಲ್ಯಾಕ್ ಕಾರ್ಡ್ಸ್ಗಳನ್ನ ಸಪ್ರೇಟಾಗಿ ಮಾಡ್ತಾ ಹೋಗ್ತೀವಿ. ಹಾಗಾದರೆ 13 ಬ್ಲ್ಯಾಕ್ ಕಾರ್ಡ್ಸ್ 13 ರೆಡ್ ಕಾರ್ಡ್ಸ್ಗಳು ಸಿಗ್ತಾ ಹೋಗುತ್ತೆ, ಹೌದಲ್ವಾ? ಹೀಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋದಾಗ ನಮಗೆ ಒಂದಿಷ್ಟು ಕಲೆಕ್ಟೆಡ್ ಅಮೌಂಟ್ ಎಲಿಮೆಂಟ್ಸ್ಗಳು ಒಂದು ಕಡೆ ಗ್ರೂಪಿಂಗ್ ಮಾಡ್ತಾ ಇದ್ದೀವಿ. ಹಾಗಾದರೆ ಅದನ್ನು ನಾವು ಇಲ್ಲಿ ಏನಂತ ಕರಿತಾ ಇದ್ದೀವಿ ಅಂದರೆ ದೋಸ್ ಆರ್ ಲೈಕ್ ದಟ್ ಸೆಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಸೆಟ್ ಅಂದರೆ ಡೆಫಿನೇಷನ್ಸ್ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸೆಟ್ ಅಂದರೆ ಎ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಆರ್ ಎಲಿಮೆಂಟ್ಸ್. ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಆರ್ ಎಲಿಮೆಂಟ್ಸ್ ಅಂತಂದರೆ ಇವಾಗ ರೀಸೆಂಟ್ ಎಕ್ಸಾಂಪಲ್ಸ್ ನೋಡಿದಾಗ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ವಿ ಅಥವಾ ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರೆ, ಈವನ್ ನ್ಯಾಚುರಲ್ ನಂಬರ್ಸ್ನ ಒಂದು ಕಡೆ ಗ್ರೂಪಿಂಗ್ ಮಾಡ್ಕೊಳ್ಳಿ. ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತಂದರೆ ಅವೇ ಅಲ್ವಾ, 2 4 6 8 10 ಆರ್ ದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆ ಈವನ್ ನಂಬರ್ಸ್ಗಳು ಅವೆಲ್ಲ ನಮಗೇನಾಗ್ತಾ ಇದೆ, ದೋಸ್ ಆರ್ ದ ಈವನ್ ನ್ಯಾಚುರಲ್ ನಂಬರ್ಸ್. ಹಾಗೆ ಒಂದು ಕಡೆ ಡಿಫೈನ್ಡ್ ಆಗಿರೋಂಥ ನಂಬರ್ಸ್ ಏನಂತ ಡಿಫೈನ್ ಮಾಡ್ತಿದ್ದೀರಾ, ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಡಿಫೈನ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ಹಾಗಾದರೆ ಸೆಟ್ ಅಂದರೆ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ objects, well defined collection of
ಆಬ್ಜೆಕ್ಟ್ಸ್. ಹೌದಲ್ಲ? ಹಾಗಾದ್ರೆ ಸೆಟ್ನ ಡೆಫಿನೇಷನ್ಸ್ ಗೊತ್ತಿದೆಯಾ? ಗೊತ್ತಾಯ್ತಾ? ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಮಗೆ ಆಲ್ರೆಡಿ ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ಗಳ ಬಗ್ಗೆ ಗೊತ್ತಿದೆ. ನಂಬರ್ ಸಿಸ್ಟಮ್ಸ್ ಎಷ್ಟು ಟೈಪ್ಸ್ ಇದೆ? ನ್ಯಾಚುರಲ್ ನಂಬರ್ಸ್ ಇದೆ, ಇಂಟೀಜರ್ಸ್ ಇದೆ, ಹಾಗೆ ರ್ಯಾಷನಲ್ ನಂಬರ್ಸ್ ಇದೆ, ಇರ್ರ್ಯಾಷನಲ್ ನಂಬರ್ಸ್ ಇದೆ, ರಿಯಲ್ ನಂಬರ್ಸ್ ಇದೆ. ಹೌದಲ್ವಾ? ಹಾಗಾದ್ರೆ ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ಗಳನ್ನ ನಾವು ಯಾವ್ದ್ರಿಂದ ಡೆನೋಟ್ ಮಾಡ್ತಾ ಹೋಗ್ತೀರಾ? ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ನ ನಾವು ಎನ್ನಿಂದ ಡೆನೋಟ್ ಮಾಡ್ತಾ ಹೋದ್ರೆ ನ್ಯಾಚುರಲ್ ನಂಬರ್ಸ್ಗಳನ್ನ ನಾವು ಬರಿತಾ ಹೋಗಿ ಅಂತಂದ್ರೆ ಏನ್ ಮಾಡ್ತಾ ಹೋಗ್ತೀರಾ? 1 2 3 4 5 6 ಸೊ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ? ಅಂದ್ರೆ ಗ್ರೇಟರ್ ದ್ಯಾನ್ 0 ಟರ್ಮ್ಸ್ಗಳ ಇರೋವೆಲ್ಲ ನಮಗೇನಾಗಿರುತ್ತೆ? ಅಷ್ಟು ಎಲಿಮೆಂಟ್ಸ್ಗಳು ನಮಗೆ ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಹಾಗೆ ಇಂಟೀಜರ್ಸ್ ಅಂತ ತಗೊಂಡ್ರೆ 0 ಪ್ಲಸ್ ಆರ್ ಮೈನಸ್ 1 plus or minus 2 plus or minus 3 so on. It contains a positive natural numbers and a negative numbers ಗಳು ನಮಗೆ ಇಲ್ಲಿ ಇನ್ಕ್ಲೂಡೆಡ್ ಆಗ್ತಾ ಹೋಗುತ್ತೆ. ದೋಸ್ ಆರ್ ದ ವೆಲ್ ಡಿಫೈನ್ಡ್. ನಾವು ಡಿಫೈನ್ ಮಾಡ್ತಾ ಇದೀವಿ, ಅದನ್ನ ಇಂಟೀಜರ್ಸ್ ಅಂತಾನೆ ಡಿಫೈನ್ ಮಾಡ್ತಾ ಇದೀವಿ, ಹಾಗೆ ನ್ಯಾಚುರಲ್ ನಂಬರ್ಸ್ ಅಂತಾನೆ ಡಿಫೈನ್ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಸರ್ಟೈನ್ ಗ್ರೂಪ್ ನ ನಾವಿಲ್ಲಿ ಸೆಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಸೆಟ್ ನ ಡಿಫೈನ್ ಮಾಡಬೇಕು ಅಂತಂದ್ರೆ ನಾವು, ಅಥವಾ ಸೆಟ್ ನ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ನಾವು ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಫಸ್ಟ್ ಕಂಡೀಷನ್ಸ್ ಏನು? ಎ ಸೆಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ set can be represented by a capital letters of represented by capital letters. ಹಾಗೆ objects of those set, objects or elements of those sets are represented by small letters. Elements or objects of those set are represented by a small letters. ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ನಂಬರ್ಸ್ಗಳನ್ನ ಅಥವಾ ಎಲಿಮೆಂಟ್ಸ್ಗಳನ್ನ ಬರ್ಕೊಂತ ಹೋಗ್ತಾ ಇದೀವಿ ಅಂತಂದ್ರೆ ನಾವು ಅದನ್ನ ಸೆಟ್ ಅಂತ ಕರೆಯೋಕ್ಕಾಗಲ್ಲ. ಹಾಗಾದ್ರೆ ಆ ಸೆಟ್ಟಿನ ಎಲಿಮೆಂಟ್ಸ್ಗಳನ್ನ ನಾವು ವಿತಿನ್ ದ ಬ್ರೇಕೆಟ್ಸ್ ಒಳಗಡೆ ಬರಿತಾ ಹೋಗ್ಬೇಕು. ಹಾಗಾಗಿ ಎಲಿಮೆಂಟ್ಸ್ or objects are collected or written within the flower braces, or brackets. ಗೊತ್ತಾಯ್ತಲ್ವಾ? ಹಾಗಾದ್ರೆ ಸೆಟ್ಸ್ಗಳನ್ನ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ? ಕ್ಯಾಪಿಟಲ್ ಲೆಟರ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಆ ಎಲಿಮೆಂಟ್ಸ್ಗಳನ್ನ ಸೆಟ್ ಒಳಗಡೆ ಕನ್ಸಿಡರ್ ಮಾಡ್ತಿರೋಂಥ ಎಲಿಮೆಂಟ್ಸ್ಗಳನ್ನ ನಾವು ಸ್ಮಾಲ್ ಲೆಟರ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಹಾಗೆ ಆ ಎಲಿಮೆಂಟ್ಸ್ಗಳನ್ನ ನಾವು ವಿತಿನ್ ದ ಬ್ರಾಕೆಟ್ಸ್ ಒಳಗಡೆ ಬರೆದ್ರೆ, ಅಂದ್ರೆ ವಿತಿನ್ ದ ಫ್ಲವರ್ ಬ್ರಾಕೆಟ್ಸ್ ಅಂದ್ರೆ ಗೊತ್ತಿದೆಯಲ್ಲ, ಇವನ್ನ ನಾವು ಫ್ಲವರ್ ಬ್ರಾಕೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಆ ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಬರೆದ್ರೆ ನಾವು ಅದನ್ನ ಕಂಪ್ಲೀಟ್ ಆಗಿ ಸೆಟ್ ಅಂತ ಕರಿತಾ ಹೋಗ್ತೀವಿ. ಹೇಗೆ? ಫಾರ್ ಎಕ್ಸಾಂಪಲ್, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಬರೀವಿ ಅಂತಂದ್ರೆ ಹೇಗೆ ಬರಿತಾ ಹೋಗ್ತೀವಿ ಅಂದ್ರೆ ಸೆಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ ಕ್ಯಾಪಿಟಲ್ ಲೆಟರ್ಸ್. ಹೌದಲ್ವಾ? ಕ್ಯಾಪಿಟಲ್ N is equals to 1 2 3 so on up to n terms. ಹೌದಲ್ವಾ? ಹಾಗಾದ್ರೆ set can be represented by a capital letter and the elements of the letters can be represented by a small letters or numbers, and elements are written in the flower brackets. ಗೊತ್ತಾಗ್ತಿದೆಲ್ವಾ? ಇದಿಷ್ಟು ನಿಮಗೆ ಸೆಟ್ ಬಗ್ಗೆನ ಮಾಹಿತಿ. ಓಕೆನಾ? ಹಾಗಾದ್ರೆ ಇಲ್ಲಿ ನಾವು ಸೆಟ್ ಬಗ್ಗೆ ನಾವು ಹೇಳ್ತಾ ಹೋಗ್ತಾ ಇದ್ವಿ. ಹಾಗಾದ್ರೆ ವಿತಿನ್ ದಟ್ ಸೆಟ್ ಅಲ್ಲಿರುವಂತಹ ಎಲಿಮೆಂಟ್ಸ್ಗಳನ್ನ ಯಾವ ತರ ಬರೀತಾ ಹೋಗ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಸೆಟ್ ಆಫ್ ವೋವೆಲ್ಸ್ ಅಂದ್ರೆ ಏನ್ ಮಾಡ್ತಾ ಹೋಗ್ತೀರಾ? ಸೆಟ್ ಆಫ್ ವೋವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಅಂದ್ರೆ ಹೌ ಮೆನಿ vowels in the English alphabets? There are A, E, I, O, U. Only 5 elements are in this set ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಆ ಸೆಟ್ ನ ಕನ್ಸಿಡರ್ ಮಾಡಿದ್ರೆ ಸೆಟ್ A is equals to A,
E, I, O, U are the vowels of the English alphabets. ಹಾಗಾದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ಗಳನ್ನ ನಾವೇನ್ ಮಾಡ್ತಾ ಇದೀವಿ, ಕಾಮ ಇಂದ ನೆಕ್ಸ್ಟ್ ಎಲಿಮೆಂಟ್ಸ್ಗಳನ್ನ ಬರಿತಾ ಹೋಗ್ತಾ ಇದೀವಿ. ಹಾಗಾದ್ರೆ ಎಲಿಮೆಂಟ್ಸ್ಗಳು ಬರಿಬೇಕಾದ್ರೆ ಏನ್ ಮಾಡ್ತಾ ಹೋಗ್ಬೇಕು, ಫಸ್ಟ್ ಎಲಿಮೆಂಟ್ ಬರೋ ತಕ್ಷಣ ಒಂದು ಕಾಮ ರೆಪ್ರೆಸೆಂಟ್ ಮಾಡಬೇಕು, ಹಾಗೆ ಇನ್ನೊಂದು ಎಲಿಮೆಂಟ್ಗಳನ್ನ ಸ್ಟಾರ್ಟಿಂಗ್ ಮಾಡ್ಕೊಂತ ಹೋಗ್ತಾ ಹೋಗ್ಬೇಕು. ಹಾಗಾದ್ರೆ ಇಸ್ ಇಟ್ ಎ ಸೆಟ್ ರೈಟ್ ನೌ? ಎಸ್, ಸೆಟ್ ಆಗ್ತಾ ಇದೆ. ಹಾಗೆ ವೆಲ್ ಡಿಫೈನ್ಡ್ ಎಲಿಮೆಂಟ್ಸ್, ಇವನ್ನ ನಾವು ಡಿಫೈನ್ ಮಾಡ್ತಾ ಇದೀವಿ ವೋವೆಲ್ಸ್ಗಳಂತ. ಹಾಗೆ ವಿತ್ ಇನ್ ದ ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಎಲ್ಲ ವೋವೆಲ್ಸ್ಗಳನ್ನ ಮೆನ್ಷನ್ ಮಾಡ್ತಾ ಇದೀವಿ. ಹಾಗೆ ಕ್ಯಾಪಿಟಲ್ ಲೆಟರ್ಸ್ಗಳಿಂದ ನಾವು ಡೆನೋಟೇಟ್ ಮಾಡ್ತಾ ಇದೀವಿ. ಹಾಗಾಗಿ ಇದನ್ನ ನಾವು ಸೆಟ್ ಅಂತ ಹೇಳ್ತಾ ಹೋಗ್ಬೋದು. ಗೊತ್ತಾಯ್ತಲ್ವಾ? ಹಾಗಾದ್ರೆ ಫಾರ್ ಎಕ್ಸಾಂಪಲ್, ಈಗ ಎ ಬಿಲಾಂಗ್ಸ್ ಟು ಇನ್ ದ ಸೆಟ್ ಎ ಅಂತ ಹೇಳಿದ್ವಿ ಅಂತ ಅಂದ್ರೆ, ಎ ಅನ್ನೋ ಎಲಿಮೆಂಟು ಸೆಟ್ ಎ ಇದೆ, ಹೌದಲ್ವಾ? ಸೆಟ್ ಎ ನೋಡಿ AEIOU, ಹೌದಲ್ವಾ? ಹಾಗಾದ್ರೆ ಎ ಬಿಲಾಂಗ್ಸ್ ಟು ಇನ್ ದ ಸೆಟ್ ಅಲ್ಲಿರುವಂತ ಎಲಿಮೆಂಟ್ಸ್ಗಳನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು, ಎ ಬಿಲಾಂಗ್ಸ್ ಟು ಇನ್ ದ ಸೆಟ್ ಎ. ಹಾಗಾದ್ರೆ ಬಿ ಬಿಲಾಂಗ್ಸ್ ಟು ಇನ್ ದ ಸೆಟ್ ಎನ, ಬಿ ಅನ್ನೋ ಎಲಿಮೆಂಟ್ ಸೆಟ್ ಎ ಇದೆಯಾ? ಇಲ್ಲ. ಹಾಗಾದ್ರೆ ಅದನ್ನ ಏನ್ ರೆಪ್ರೆಸೆಂಟ್ ಮಾಡ್ತಾ ಹೋಗೋದು, ಬಿ ಡಸ್ ನಾಟ್ ಬಿಲಾಂಗ್ಸ್ ಟು ಇನ್ ದ ಸೆಟ್ ಎ. ಹಾಗಾದ್ರೆ ಬಿಲಾಂಗ್ಸ್ ಟು ಮೀನ್ಸ್ ಏನರ್ಥ, ಆ ಎಲಿಮೆಂಟು ಆ ಸೆಟ್ ಒಳಗಡೆ ಇದೆ ಅಂತ ಅರ್ಥ. ಓಕೆನಾ? ಹಾಗಾದ್ರೆ ಬಿ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಅಂದ್ರೆ ಅರ್ಥ ಏನು, ಬಿ ಅನ್ನೋ ಎಲಿಮೆಂಟು ಸೆಟ್ ಎ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ಹಾಗಾದ್ರೆ ಸೆಟ್ಗಳನ್ನ ನಾವು ರೆಪ್ರೆಸೆಂಟ್ ಮಾಡುವಂಥದ್ದು ಎರಡು ಮೆಥಡ್ಸ್ಗಳಿದ್ದಾವೆ. ಯಾವ್ದ್ಯಾವುದು ಅಂತಂದ್ರೆ, ಒಂದು ರೆಪ್ರೆಸೆಂಟೇಷನ್ಸ್ ಆಫ್, ದೇರ್ ಆರ್ ಟೂ ಮೆಥಡ್ಸ್ ಆಫ್ ರೆಪ್ರೆಸೆಂಟಿಂಗ್ ಎ ಸೆಟ್. ಸೆಟ್ಗಳನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಎರಡು ಮೆಥಡ್ಗಳಿದ್ದಾವೆ. ಯಾವ್ದ್ಯಾವುದು ಅಂತ ಅಂದ್ರೆ, ಫಸ್ಟ್ ಒನ್ ರೋಸ್ಟರ್ ಮೆಥಡ್, ಹಾಗೆ ಸೆಕೆಂಡ್ ಒನ್ ಸೆಟ್ ಬಿಲ್ಡರ್ ಮೆಥಡ್. ಹಾಗಾದ್ರೆ ರೋಸ್ಟರ್ ಮೆಥಡ್ ಅಂದ್ರೆ ಏನು, ಹಾಗೆ ರೋಸ್ಟರ್ ಮೆಥಡ್ ಅಂದ್ರೆ ಯಾವ ತರ ಸೆಟ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಹಾಗೆ ಸೆಟ್ ಬಿಲ್ಡರ್ ಮೆಥಡ್ ಅಂದ್ರೆ ಯಾವ ತರ ಸೆಟ್ ಗಳನ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನಾವು ನೋಡ್ಕೊಂತ ಹೋಗೋಣ. ಹಾಗಾದ್ರೆ ರೋಸ್ಟರ್ ಮೆಥಡ್ ಅಂದ್ರೆ, ರೋಸ್ಟರ್ ಮೆಥಡ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂದ್ರೆ, ಆಲ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಅಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ ನಾವಿಲ್ಲಿ ಲಿಸ್ಟೆಡ್ ಮಾಡಬೇಕು. ಫಸ್ಟ್ ಒನ್, ಆಲ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಆರ್ ಲಿಸ್ಟೆಡ್. ದೆನ್ ದ ಎಲಿಮೆಂಟ್ಸ್ ಆರ್ ಸಪರೇಟೆಡ್ ಬೈ ಎ ಕಾಮಾಸ್. ಹಾಗೆ ಆ ಎಲಿಮೆಂಟ್ಸ್ ಗಳನ್ನ ಏನ್ ಮಾಡ್ತಾ ಹೋಗ್ಬೇಕು, ಸಪರೇಟ್ ಮಾಡ್ತಾ ಹೋಗ್ಬೇಕು ಬೈ ಯೂಸಿಂಗ್ ಎ ಕಾಮಾಸ್. ಹಾಗೆ ಅಂಡ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಫ್ಲವರ್ ಬ್ರೇಸಸ್. ಹಾಗಾದ್ರೆ ಇಲ್ಲಿ ರೋಸ್ಟರ್ ಮೆಥಡ್ ಅಂದ್ರೆ ನಾವು ಫಸ್ಟ್ ಏನ್ ಮಾಡಬೇಕು, ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತಾರೆ, ಸೆಟ್ ಆಫ್ ಆಲ್ ಈವನ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 7 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದಿಸ್ ಇಸ್ ಎ ಸ್ಟೇಟ್ಮೆಂಟ್, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ ಸೆಟ್ ಆಫ್ ಆಲ್ ಈವನ್ ನ್ಯಾಚುರಲ್ ನಂಬರ್ಸ್. ಅಂದ್ರೆ ಯಾವ್ದು, 2, 4, 6, 8, 10, 12, 14, 16, 18 ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ. ಈ ಅಷ್ಟು ಈವನ್ ನ್ಯಾಚುರಲ್ ನಂಬರ್ಸ್ ನ ಹಾಗೆ ಮೆನ್ಷನ್ ಮಾಡ್ತಾ ಇದ್ದಾರೆ, ಸೆಟ್ ಆಫ್ ಆಲ್ ಈವನ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 7 ಅಂತ ಅಂದ್ರೆ ಮೆನ್ಷನ್ ಮಾಡ್ತಾ ಇದ್ದಾನೆ 7 ಗಿಂತ ಕೆಳಗಡೆ ಇರುವಂತಹ ಅಷ್ಟು ಈವನ್ ನ್ಯಾಚುರಲ್ ನಂಬರ್ಸ್ ನ ಒಂದಿಷ್ಟು ಗ್ರೂಪಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆ ಎಲಿಮೆಂಟ್ಸ್ ಗಳು ಯಾವ್ದು ಲಿಸ್ಟ್ ಮಾಡ್ಕೋಬೇಕಲ್ವಾ. ಹಾಗಾದ್ರೆ ಫಸ್ಟ್ ಒನ್ 2, 4, 6 ಆರ್ ದ ಲೆಸ್ ದ್ಯಾನ್ ಈವನ್ ನ್ಯಾಚುರಲ್ ನಂಬರ್ಸ್ ಗಳು, ಹೌದಲ್ವಾ? ಹಾಗಾದ್ರೆ 2, 4, 6 ಅಂತ ಮಾಡ್ತಾ ಇದೀವಿ. ಹಾಗೆ ಮೆನ್ಷನ್ ಮಾಡಿದ್ರು ಸಪರೇಟೆಡ್ ಬೈ ಎ ಕಾಮಾಸ್. ಪ್ರತಿಯೊಂದು ಎಲಿಮೆಂಟ್ಸ್ ನಾವು ಕಾಮಾಸ್ ಗಳಿಂದ ಸಪರೇಟ್ ಮಾಡ್ತಾ ಹೋಗ್ಬೇಕು. ಹಾಗೆ ವಿತ್ ಇನ್ ದ ಎಲಿಮೆಂಟ್ಸ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಫ್ಲವರ್ ಬ್ರೇಸಸ್. ಹಾಗೆ ನೇಮ್ಡ್ ಹ್ಯಾಸ್ ಅನ್ ಸೆಟ್ ಎ ಅಂತ ಮಾಡ್ಕೊಂತ ಹೋಗೋದಾದ್ರೆ ದಿಸ್ ಒನ್ ಇಸ್ ಎ ರೋಸ್ಟರ್ ಫಾರ್ಮ್ ಆರ್ ಎ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳ್ತಾ ಹೋಗ್ಬೋದು. ಗೊತ್ತಾಗ್ತಿದೆ ಅಲ್ವಾ? ಹಾಗಾದ್ರೆ ಸೆಟ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದ್ಯಾನ್ 10 ಅಂತ ಅಂದ್ರೆ ಯಾವ ತರ ಬರ್ತಾ ಹೋಗುತ್ತೆ, ಗ್ರೇಟರ್ ದ್ಯಾನ್ 10 ಮೆನ್ಷನ್ ಮಾಡ್ತಾ ಇದೀವಿ. ಹಾಗಾದ್ರೆ 10 ಮೇಲ್ಗಡೆ ಇರುವಂತಹ ಆಡ್ ನ್ಯಾಚುರಲ್ ನಂಬರ್ಸ್ಗಳು ಯಾವ್ದು, 11, 13, 15, 17, 19 ಕಂಟಿನ್ಯೂಡ್ ಅಲ್ವಾ. ಹಾಗಾದ್ರೆ ಎಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ ನ ಕೌಂಟ್ ಮಾಡ್ತಾ ಹೋಗ್ತೀರಾ.
ಕೌಂಟ್ ಮಾಡ್ಕೊಂಡಾದ್ಮೇಲೆ ಲೀಸ್ಟ್ ಮಾಡ್ಕೊತೀರಾ. ಲೀಸ್ಟ್ ಮಾಡಿದ್ಮೇಲೆ 11, 13, 15, 17 ಸೊ ಆನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಲ್ವಾ. ಹಾಗಾದರೆ ಆ ಸೆಟ್ಟನ್ನು ನಾವು ಏನಾದರೂ ರೆಪ್ರೆಸೆಂಟ್ ಮಾಡಿ ಅಂತಂದರೆ ಯಾವ ಥರ ರೆಪ್ರೆಸೆಂಟ್ ಮಾಡ್ಕೊತೀರಾ? ರೋಸ್ಟರ್ ಫಾರ್ಮಲ್ಲಿ ಫಸ್ಟ್ ಒನ್ ಗ್ರೇಟರ್ ದ್ಯಾನ್ 10 ಹೇಳ್ತಾ ಇದ್ದಾನೆ. ಹಾಗಾಗಿ 11, 13, 15, 17, 19 ಹಾಗೆ ಕಂಟಿನ್ಯೂ ಮೆನ್ಷನ್ ಮಾಡ್ತಾ ಇಲ್ಲ ಎಲ್ಲಿವರೆಗೂ ಅಂತ. ಹಾಗಾಗಿ ಸೆಟ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದ್ಯಾನ್ 10 ಅಂತಂದರೆ ನಮಗೆ ಸೆಟ್ ಯಾವ್ದಾಗ್ತಾ ಹೋಗುತ್ತೆ? 11, 13, ಸೆಟ್ ಬಿ ಇಸ್ ಈಕ್ವಲ್ಸ್ ಟು 11, 13, 15, 17, 19 ಸೊ ಆನ್. ಹಾಗೆ ನಾನು ಹೇಳ್ತಾ ಇದ್ದೀನಿ ಸೆಟ್ ಬಿ ಅನ್ನೋದನ್ನ ನಾವು ಕನ್ಸಿಡರ್ ಮಾಡೋದನ್ನ ಓನ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಮೆನ್ಷನ್ ಮಾಡಲ್ಲ. ನೀವು ಬಿ ಕೊಡೋ ಬದಲು ಬೇರೆ ಯಾವ್ದು ಬೇಕಾದ್ರೂ ಲೆಟರ್ಸ್ ಕೊಡ್ತಾ ಹೋಗ್ಬೋದು. 26 ಲೆಟರ್ಸಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಳಿ, ಕನ್ಸಿಡರ್ ಆಸ್ ಅ ಸೆಟ್ ಅಂತ ಹೇಳ್ತಾ ಹೋಗ್ಬೋದು. ಬಟ್ ಇಟ್ ಶುಡ್ ಬಿ ಅಂತ ಕ್ಯಾಪಿಟಲ್ ಲೆಟರ್ಸ್. ಓಕೆನಾ? ಹಾಗಾದ್ರೆ ಸೆಟ್ ಬಿಲ್ಡರ್ ರೋಸ್ಟರ್ ಫಾರ್ಮ್ ಅಂದ್ರೆ ಗೊತ್ತಾಯ್ತು. ಹಾಗಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು? ಹಾಗಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಯಾವ ತರ ನಾವು ಸೆಟ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ಹಾಗಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಮತ್ತೆ ಸೆಟ್ಗಳನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್, ಪ್ರತಿಯೊಂದು ಎಲಿಮೆಂಟ್ಸ್ ಸೆಟ್ ಅಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಪೊಸೆಸ್ ಎ ಸಿಂಗಲ್ ಕಾಮನ್ ಪ್ರಾಪರ್ಟಿ. ಏನ್ ಮಾಡಬೇಕು? ಒಂದು ಸಿಂಗಲ್ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗ್ಬೇಕು. ವಿಚ್ ಈಸ್ ನಾಟ್ ಪೊಸೆಸ್ಡ್ ಬೈ ಎನಿ ಎಲಿಮೆಂಟ್ ಔಟ್ಸೈಡ್ ದ ಪ್ರಾಪರ್ಟಿ. ಅಂದ್ರೆ ಅರ್ಥ ಏನಾಗ್ತಾ ಇದೆ ಅಂತಂದ್ರೆ ಯಾವ ಎಲಿಮೆಂಟ್ಸ್ಗಳು ಆ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡಲ್ಲ ಆ ಎಲಿಮೆಂಟ್ಸ್ಗಳನ್ನೆಲ್ಲ ಬರಿತಾ ಹೋಗಬಾರ್ದು, ಬಿಡ್ತಾ ಹೋಗ್ಬೇಕು. ಯಾವ ಎಲಿಮೆಂಟ್ಸ್ಗಳು ಮಾತ್ರ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೋ ಆ ಎಲಿಮೆಂಟ್ಸ್ಗಳನ್ನ ಮಾತ್ರ ನಾವಿಲ್ಲಿ ಸೆಟ್ ಒಳಗಡೆ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಎಕ್ಸಾಂಪಲ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ AEIOU ಅಂತ ಬರ್ಕೊಂಡಿದೀವಿ ಸೆಟ್ನ. ವಿತ್ ದಿಸ್ ಒನ್ ಇಸ್ ಅನ್ ಟ್ಯಾಬ್ಯುಲರ್ ಫಾರ್ಮೆಟ್ ಅಲ್ಲಿ ಇದೆ ಅಥವಾ ರೋಸ್ಟರ್ ಫಾರ್ಮೆಟ್ ಅಲ್ಲಿ ಇದೆ. ಹಾಗಾದ್ರೆ ಈ ರೋಸ್ಟರ್ ಫಾರ್ಮೆಟ್ ಅಲ್ಲಿರುವಂತಹ ಸೆಟ್ ನ ನಾವು ಸೆಟ್ ಬಿಲ್ಡರ್ ಫಾರ್ಮಿಗೆ ಬರಿಬೇಕಾದ್ರೆ ಏನ್ ಮಾಡ್ತಾ ಹೋಗ್ಬೇಕು? ಹಾಗಾದ್ರೆ AEIOU ಅಲ್ಲ, ಏನಾಗ್ತಾ ಇದೆ? ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿರುವಂತಹ ಓವೆಲ್ಸ್ಗಳು, ಹೌದಲ್ವಾ? ಹಾಗಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ಒಂದು ಸಿಂಗಲ್ ಪ್ರಾಪರ್ಟಿನ ಪೊಸೆಸ್ ಮಾಡಬೇಕು ಅಥವಾ ಸಿಂಗಲ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ತಗೊಂಡಿರುವಂತಹ ಎಕ್ಸಾಂಪಲ್ಸ್ ಅಲ್ಲಿ AEIOU ಆರ್ ದ ಓವೆಲ್ಸ್ ಆಫ್ ಆನ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಆಗ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ಏನಂತ ಬರೀತಾ ಹೋಗ್ಬೋದು? ಹಾಗಾದ್ರೆ ಸೆಟ್ ವಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಅಂತ ಅಂದ್ರೆ ಎಲಿಮೆಂಟ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಇದೀವಿ. ಜನರಲ್ ಎಲಿಮೆಂಟ್ಸ್ ಗಳನ್ನ ನಾವಿಲ್ಲಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇರೋದು. ಹಾಗಾಗಿ ಎಕ್ಸ್ ಈಸ್ ಅನ್ ಓವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಗೊತ್ತಾಯ್ತಲ್ವಾ? ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೆಯೋದು. ಹಾಗಾದ್ರೆ ಇಲ್ಲಿ ತಗೊಂಡಿರುವಂತಹ ಎಕ್ಸಾಂಪಲ್ ಅಲ್ಲಿ ನಾವು AEIOU ಅಂತ ಎಲಿಮೆಂಟ್ಸ್ ಗಳನ್ನ ತಗೊಳ್ತಾ ಇದೀವಿ ಸೆಟ್ ಅಲ್ಲಿ. ಹಾಗಾದ್ರೆ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಇರೋದನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮಿಗೆ ಬರಿಬೇಕಾದ್ರೆ ಏನ್ ಮಾಡ್ತಾ ಹೋಗ್ತಾ ಇದೀವಿ? ಎಲಿಮೆಂಟ್ಸ್ ಅಂದ್ರೆ ಎಕ್ಸ್ ಅನ್ನೋದನ್ನ ಎಲಿಮೆಂಟ್ಸ್ ತಗೊಳ್ತಾ ಇದೀವಿ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಆಗಿರ್ಬೋದು ಅಥವಾ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ಆಗಿರ್ಬೋದು, ಎಕ್ಸ್ ಇಸ್ ಈಕ್ವಲ್ಸ್ ಟು ಐ ಆಗಿರ್ಬೋದು, ಎಕ್ಸ್ ಇಸ್ ಈಕ್ವಲ್ಸ್ ಟು ಓ ಆಗಿರ್ಬೋದು ಅಥವಾ ಎಕ್ಸ್ ಇಸ್ ಈಕ್ವಲ್ಸ್ ಟು ಯು ಆಗಿರ್ಬೋದು. ದೋಸ್ ಆರ್ ದ ಎಕ್ಸ್ ಈಸ್ ಅನ್ ಎ ಈಸ್ ಅನ್ ಓವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್, ಹೌದಲ್ವಾ? ಓವೆಲ್ ಆಫ್ ಅನ್ ಇಂಗ್ಲಿಷ್ ಆಲ್ಫಾಬೆಟ್ ಆಗಿತ್ತು. ಹಾಗಾಗಿ ಏನ ಬರ್ಕೊಂತಾ ಇದ್ದೀನಿ? ಹಾಗೆ ಇ ಈಸ್ ಅನ್ ಓವೆಲ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್, ಐ ಈಸ್ ಅನ್ ಓವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್, ಆಲ್ಸೋ ಓ ಯು ಆರ್ ಆಲ್ಸೋ ದ ಓವೆಲ್ಸ್ ಆಫ್ ದ ಇಂಗ್ಲಿಷ್ ಆಲ್ಫಾಬೆಟ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಕಾಮನ್ ಪ್ರಾಪರ್ಟಿ ಯಾವ್ದಾಗ್ತಾ ಇದೆ? ಓವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನೋದು ನಮಗಿಲ್ಲಿ ಸಿಂಗಲ್ ಕಾಮನ್ ಪ್ರಾಪರ್ಟಿ ಆಗ್ತಾ ಇದೆ. ಹಾಗಾದ್ರೆ ಬಿ ಅನ್ನೋದು ಆಲ್ಫಾಬೆಟ್ ಓವೆಲ್ ಆಗಿತ್ತೆ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ? ಸೆಟ್ ಒಳಗಡೆ ಮೆನ್ಷನ್ ಮಾಡ್ತಾ ಇದ್ವಿ. ಹಾಗಾದ್ರೆ ಅದು ಓವೆಲ್ ಆಗ್ದಲೇ ಇರೋದ್ರಿಂದ ನಾವು ಸೆಟ್ ಅಲ್ಲಿ ನಾವು ಮೆನ್ಷನ್ ಮಾಡ್ತಾ ಇಲ್ಲ. ಗೊತ್ತಾಯ್ತಲ್ವಾ ಹೇಳಿದ್ದು? ಹಾಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು ಅಂತ ನೋಡ್ಕೊಂಡಿದ್ದೀರಾ, ರೋಸ್ಟರ್ ಮೆಥಡ್ ಅಂದ್ರೆ ಏನು ಅಂತ ನೋಡ್ಕೊತಾ ಇದ್ದೀರಾ. ಹಾಗೆ ಮುಂದೆ ನೋಡೋದಾದ್ರೆ ಇದರ ಒಂದಿಷ್ಟು ಸೆಟ್ ಬಗ್ಗೆ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಳೋಕೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಹೋಗೋಣ. ಯಾವ್ಯಾವ ಥರ ಎಲಿಮೆಂಟ್ಸ್ಗಳನ್ನ ನಾವು ಸೆಟ್ಗಳಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ, ಹಾಗೆ ಯಾವ ಥರ ನಾವು ಸೆಟ್ಗಳನ್ನ ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಎಸ್, ಪ್ರಾಬ್ಲಮ್ಸ್ ನೋಡೋದಾದ್ರೆ ಫಸ್ಟ್ ಒನ್ ಏನಂತ ಇದೆ? ರೈಟ್ ದ ಸೊಲ್ಯೂಷನ್ ಸೆಟ್
ಆಫ್ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ಸ್ ಟು 0 ಇನ್ ರೋಸ್ಟರ್ ಫಾರ್ಮ್. ಓಕೆ, ಕ್ವಶನ್ಸ್ ಕೊಡ್ತಾ ಇದ್ದಾರೆ. ಕೊಟ್ಟಿರುವಂಥ ಈಕ್ವೇಶನ್ಗೆ ಸೊಲ್ಯೂಷನ್ ಎಲಿಮೆಂಟ್ಸ್ಗಳು ಯಾವ್ದಾಗ್ತಾ ಹೋಗುತ್ತೆ, ಆ ಎಲಿಮೆಂಟ್ಸ್ಗಳನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಸೆಟ್ ಆಗಿ ಬರಿತಾ ಹೋಗ್ಬೇಕು. ಹಾಗಾದ್ರೆ ಆ ಸೆಟ್ಟನ್ನು ನಾವೇನಂತ ಕರಿತಾ ಹೋಗ್ತಾ ಇದೀವಿ, ಸೊಲ್ಯೂಷನ್ ಸೆಟ್ ಆಫ್ ಎ ಗಿವನ್ ಈಕ್ವೇಶನ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಹೌದಲ್ವಾ? ಹಾಗಾದ್ರೆ ಕೊಟ್ಟಿರುವಂಥ ಈಕ್ವೇಶನ್ ಯಾವ ಫಾರ್ಮೆಟ್ ಅಲ್ಲಿದೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮೆಟ್ ಅಲ್ಲಿದೆ. ಹಾಗಾದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮೆಟ್ ಅಲ್ಲಿ ಇರೋದ್ರಿಂದ ಎಕ್ಸ್ ನ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಎಕ್ಸ್ ನ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದಾದ್ರೆ ಯಾವ ತರ ಮಾಡ್ತಾ ಹೋಗ್ತೀರಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ಸ್ ಟು 0. ಹಾಗಾದ್ರೆ ಇದನ್ನ ಸಾಲ್ವ್ ಮಾಡೋ ಮೆಥಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವುದು, -2 ಬಂದಿದೆ, ಲಾಸ್ಟ್ ನ ಎಲಿಮೆಂಟ್ಸ್ಗಳು -2 ಇದೆ. ಆ -2 ಬರಬೇಕು ಅಂದ್ರೆ ಎರಡು ನಂಬರ್ಸ್ಗಳನ್ನ ಮಲ್ಟಿಪಲ್ಸ್ ಆಗ್ತಾ ಎರಡು ನಂಬರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಆ ಎರಡು ನಂಬರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಪ್ರಾಡಕ್ಟ್ ಮಾಡಿದ್ರೆ ನಮಗೆ -2 ಬರಬೇಕು. ಹಾಗಾದ್ರೆ ಯಾವ ಎರಡು ನಂಬರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಪ್ರಾಡಕ್ಟ್ ಮಾಡಿದ್ರೆ -2 ಬರ್ತಾ ಹೋಗುತ್ತೆ, ದಟ್ ಒನ್ ಇಸ್ ಅನ್ -2 and 1, ಹೌದಲ್ವಾ? -2 into 1 is an -2. ಹಾಗೆ ಆ ಎರಡೂ ನಂಬರ್ಸ್ಗಳನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ನಮಗೆ ಮಿಡಲ್ ಟರ್ಮ್ ಅಲ್ಲಿರುವಂತಹ ಎಕ್ಸ್ ನ ಕೋಎಫಿಷಿಯಂಟ್ ವ್ಯಾಲ್ಯೂ ಬರ್ತಾ ಹೋಗ್ಬೇಕು. ಹಾಗಾದ್ರೆ ಮಿಡಲ್ ಟರ್ಮ್ ಅಲ್ಲಿರುವಂತಹ ಎಕ್ಸ್ ನ ಕೋಎಫಿಷಿಯಂಟ್ ಏನಾಗ್ತಾ ಇದೆ, ಇಲ್ಲಿ +1 ಆಗ್ತಾ ಇದೆ. ಹಾಗಾದ್ರೆ ಅರ್ಥ ಏನಾಯ್ತು, 2 and -1 ಆರ್ ದ ಪ್ರಾಡಕ್ಟ್ಸ್ ಆಫ್ ದ 2 ಎಲಿಮೆಂಟ್ಸ್ ಆಗ್ತಾ ಇದೆ, ಹೌದಲ್ಲ? -2 ಆಗ್ತಾ ಇದೆ, ಪ್ರಾಡಕ್ಟ್ಸ್ ಆಫ್ ದ -2 ಆಗ್ತಾ ಇದೆ. ಹಾಗಾಗಿ 2 and -1 is -2 and 2 - 1 is an +1. ಹಾಗಾಗಿ ಇಲ್ಲಿ ವ್ಯಾಲ್ಯೂಸ್ ಏನಂತ ಬರೀತಾ ಹೋಗ್ಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ 2x minus x and -2 ಈಕ್ವಲ್ಸ್ ಟು 0. ಹಾಗಾದ್ರೆ ಇದರ ನಾವು ಕಾಮನ್ ತೆಗಿಬೇಕಾಗಿರುವಂಥ ಎಲಿಮೆಂಟು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಇಂಟು ಎಕ್ಸ್ ಇಸ್ ಅನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 2 is an 2x minus 1 into x plus 2, ಹೌದಲ್ವಾ? -1 into x is -x, -1 into +2 is an -2. ಹಾಗಾದ್ರೆ ಇದರಲ್ಲಿ ನಮಗೆ ಮತ್ತೆ ಕಾಮನ್ ಇರುವಂಥ ಎಲಿಮೆಂಟ್ಸ್ಗಳು x plus 2 and x minus 1 ಆರ್ ದ ಕಾಮನ್ ಎಲಿಮೆಂಟ್ಸ್. ಹಾಗಾದ್ರೆ ಹಿಯರ್ ದ x plus 2 equals to 0 or x minus 1 equals to 0. ಹಾಗಾದ್ರೆ x is equals to -2 or x is equals to +1 ವ್ಯಾಲ್ಯೂಸ್ಗಳನ್ನು ನಾವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ LHS ವ್ಯಾಲ್ಯೂ ಈಕ್ವಲ್ಸ್ ಟು ದ RHS ವ್ಯಾಲ್ಯೂ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾದ್ರೆ -2 ತಗೊಂಡ್ರೆ -2 ಹೋಲ್ ಸ್ಕ್ವೇರ್ is an 4 plus of -2 equals to 4 plus into minus -2 4 -2 is an -4. therefore 4 - 4 is an 0. ಹಾಗಾದ್ರೆ ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ರೂಟ್ಸ್ಗಳು ಯಾವ್ದು, -2 and 1 ಆರ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ದೋಸ್ ಆರ್ ದ ಸೊಲ್ಯೂಷನ್ಸ್ ಆಫ್ ದ ಗಿವನ್ ಈಕ್ವೇಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಬಂದಿರೋಂಥ ಸೊಲ್ಯೂಷನ್ಸ್ಗಳು ಯಾವ್ದು, -2 and 1. ಹಾಗಾದ್ರೆ -2 and 1 ನಾವು ಸೊಲ್ಯೂಷನ್ ಸೆಟ್ ಅಲ್ಲಾಗಿ ಬರಿಬೇಕು ಅಂತಂದ್ರೆ ಯಾವ ಫಾರ್ಮ್ ಅಲ್ಲಿ ಬರಿಬೇಕು, ಇನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರಿತಾ ಹೋಗ್ಬೇಕು. ಹಾಗಾದ್ರೆ ಅದನ್ನು ನಾವು ಮೆನ್ಷನ್ ಮಾಡ್ತಾ ಇದೀವಿ, a is equals to 1 and -2. ರೋಸ್ಟರ್ ಫಾರ್ಮ್ ಅಂದ್ರೆ ಏನಾಗಿರ್ಬೇಕು, ಫಸ್ಟ್ ನಾವು ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಮಾಡ್ಕೋಬೇಕು. ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಮಾಡ್ಕೋಬೇಕು ಅಂದ್ರೆ ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ ನ ಸಾಲ್ವ್ ಮಾಡ್ಕೊಂಡ್ವಿ. ಸಾಲ್ವ್ ಮಾಡ್ಕೊಂಡಾಗ ಎಕ್ಸ್ಗೆ ವ್ಯಾಲ್ಯೂಸ್ಗಳು ಸಿಗ್ತಾ ಇದೆ. ಆ ವ್ಯಾಲ್ಯೂಸ್ಗಳು ನಮಗೆ ಸೊಲ್ಯೂಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಸೊಲ್ಯೂಷನ್ಸ್ಗಳನ್ನ ಲಿಸ್ಟ್ ಮಾಡ್ಕೊಂಡ್ವಿ. ಲಿಸ್ಟ್ ಮಾಡ್ಕೊಂಡಾದ್ಮೇಲೆ ಎಲಿಮೆಂಟ್ಸ್ಗಳನ್ನ ಸಪರೇಟೆಡ್ ಮಾಡ್ತಾ ಇದ್ವಿ ಕಾಮರ್ಸ್ಗಳಿಂದ. ಹಾಗೆ ಆ ಎಲಿಮೆಂಟ್ಸ್ಗಳನ್ನ ನಾವು ಎನ್ಕ್ಲೋಸ್ಡ್ ಮಾಡ್ತಾ ಇದ್ದೀವಿ ವಿತ್ ಇನ್ ದ ಬ್ರೇಸಸ್ ಒಳಗಡೆ. ಹಾಗೆ ಮೆನ್ಷನ್ ಮಾಡಿದ್ವಿ ಕ್ಯಾಪಿಟಲ್ ಲೆಟರ್ ಎ ಇಂದ. ಗೊತ್ತಾಯ್ತಲ್ವಾ ಸೊಲ್ಯೂಷನ್ ಸೆಟ್ ಅಂದ್ರೆ? ಹಾಗಾದ್ರೆ ಕೊಟ್ಟಿರೋಂಥ ಪ್ರಾಬ್ಲಮ್ ಅನ್ನು ಇನ್ ರೋಸ್ಟರ್ ಫಾರ್ಮ್ ಅಂತ ಇದೆ. ಹಾಗಾದ್ರೆ ಇದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಏನಾದರೂ ಕೊಟ್ರೆ ಆರ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕೇಳಿದ್ರು ಅಂತಂದ್ರೆ ಯಾವ ತರ ಬರೀತಾ ಹೋಗ್ಬೇಕು, ಅವ್ರು ಹೇಳ್ತಾ ಇದ್ದಾರೆ ಏನಂತ, ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ an element satisfies a single common property. ಅಂದ್ರೆ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ನಮಗೆ ಒಂದು ಸಿಂಗಲ್ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡಬೇಕು. ಹಾಗೆ ನಾವು ಆ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಯಾವ ತರ ಬರೀತಾ ಹೋಗ್ಬೇಕು, ಸೆಟ್ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ರೂಟ್ ಆರ್ ಸೊಲ್ಯೂಷನ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ಸ್ ಟು 0. ಈ ತರ ಬರೆದ್ರೆ ನಮಗೆ ಸೆಟ್ ಬಿಲ್ಡರ್ ಫಾರ್ಮ್ ನ
ಮೆಥಡ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಕೇಳಿರೋ ಒಂದೇ ಕ್ವೆಶನ್ಸ್ ಅಲ್ಲಿ ನಮಗೆ ಎರಡು ತರನು ಕೇಳ್ತಾ ಹೋಗ್ಬೋದು. ರೋಸ್ಟರ್ ಫಾರ್ಮ್ ಕೇಳ್ಬೋದು ಅಥವಾ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲೂ ಕೇಳ್ತಾ ಹೋಗ್ಬೋದು. ರೋಸ್ಟರ್ ಫಾರ್ಮ್ ಅಲ್ಲಿ ಕೇಳಿದ್ರೆ ಎಲಿಮೆಂಟ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೇಳಿದ್ರೆ ಯಾವ ಸಿಂಗಲ್ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡುತ್ತೋ ಆ ಎಲಿಮೆಂಟ್ಸ್ ಗಳನ್ನ ಮಾತ್ರ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ವರ್ಡಿಂಗ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ರೋಸ್ಟರ್ ಫಾರ್ಮ್ ಅಂದ್ರೆ ಎಲಿಮೆಂಟ್ಸ್ ಗಳನ್ನ ನಾವು ಸಪರೇಟೆಡ್ ಬೈ ಕಾಮರ್ಸ್ ಗಳಿಂದ ಎಲಿಮೆಂಟ್ಸ್ ಗಳನ್ನ ಎಂಟರ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಹಾಗಾದ್ರೆ ಸೆಕೆಂಡ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ರೈಟ್ ದ ಸೆಟ್. ಇಲ್ಲಿ ಏನ್ ಮಾಡಬೇಕು? ಒಂದು ಸೆಟ್ ನ ಬರಿಬೇಕು. ಹಾಗಾದ್ರೆ ಕೊಟ್ಟಿರುವಂತ ಎನ್ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಕೊಟ್ಟಿರುವಂತದ್ದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ವರ್ಡಿಂಗ್ ಫಾರ್ಮೆಟ್ ಅಲ್ಲಿ ಇದೆ. ಅಂದ್ರೆ ಅರ್ಥ ಏನು? ಸೆಟ್ ಬಿಲ್ಡರ್ ಫಾರ್ಮೆಟ್ ಅಲ್ಲಿ ಇದೆ. ಆ ಸೆಟ್ ಬಿಲ್ಡರ್ ಫಾರ್ಮೆಟ್ ಅಲ್ಲಿ ಇರೋದನ್ನ ನಾವು ಇವಾಗ ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ಕೊಟ್ಟಿರುವಂತ ಸೆಟ್ ವ್ಯಾಲ್ಯೂಸ್ ಗಳು ಏನೇನಾಗುತ್ತೆ ಅನ್ನೋದು ನೋಡ್ಕೊಳ್ತಾ ಹೋಗೋದಾದ್ರೆ ಸೆಟ್ ಏನ್ ಮೆನ್ಷನ್ ಮಾಡ್ತಾ ಇದೆ? x such that x is a positive integer. x is a positive integer and x square ಕೊಟ್ಟಿರುವಂತ ಎಲಿಮೆಂಟ್ಸ್ x ನ ನಾವು ತಗೊಂಡ್ರೆ ಅದರ ಸ್ಕ್ವೇರಿಂಗ್ ಟರ್ಮ್ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ವ್ಯಾಲ್ಯೂಸ್ ಏನಾಗಿರ್ಬೇಕು? ಲೆಸ್ ದ್ಯಾನ್ 40. ಅಂದ್ರೆ 40 ಗಿಂತ ಕೆಳಗಡೆ ಬರುವಂತಹ ಪಾಸಿಟಿವ್ ಇಂಟೀಜರ್ ವ್ಯಾಲ್ಯೂಗಳು ಯಾವ್ದು ಅಂತ ನೋಡ್ತಾ ಹೋಗ್ಬೇಕು. ಹೌದಲ್ವಾ? ಹಾಗಾದ್ರೆ x is a positive integer. x is a positive integer. ಒಂದು ಪಾಸಿಟಿವ್ ಇಂಟೀಜರ್ಸ್ ಗಳಂದ್ರೆ ಯಾವ್ದು? 1 2 3 4 5 6 7 8 9 10 11 12 so on up ಈ ತರ ಬರ್ತಾ ಹೋಗುತ್ತೆ. ಬಟ್ ಮೆನ್ಷನ್ ಮಾಡ್ತಾ ಇದ್ದೇನೆ ಆ ವ್ಯಾಲ್ಯೂಸ್ ಗಳನ್ನ ಸ್ಕ್ವೇರಿಂಗ್ ಮಾಡ್ಕೊಂತ ಹೋದಾಗ ಲೆಸ್ ದ್ಯಾನ್ 40 ಯಾವ್ದಾವ್ದು ವ್ಯಾಲ್ಯೂಸ್ ಗಳು ಬರ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನಾವು ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಅಂತ ತಗೊಂಡ್ರೆ 1 2 3 4 5 6 7 so on ಆಗ್ತಾ ಹೋಗುತ್ತೆ. ಬಟ್ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಅಂಡ್ x ಸ್ಕ್ವೇರ್ ಲೆಸ್ ದ್ಯಾನ್ 40 ಅಂತ ಅಂದ್ರೆ ಈ ಎಲಿಮೆಂಟ್ಸ್ x is equals to 1, x is equals to 2, x is equals to 3, x is equals to 4 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ 1 ಸ್ಕ್ವೇರ್ which is less than 40, ಹಾಗೆ 2 ಸ್ಕ್ವೇರ್ which is also less than 40, 3 ಸ್ಕ್ವೇರ್ which is also less than 40, 4 ಸ್ಕ್ವೇರ್ 5 ಸ್ಕ್ವೇರ್ ಹಾಗೆ 6 ಸ್ಕ್ವೇರ್ ಹಾಗಾದ್ರೆ 7 ಸ್ಕ್ವೇರ್ ಅನ್ನೋದನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರಿಬೋದಾ? ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರಾ? ಇಲ್ಲ. ಯಾಕೆ ಅಂದ್ರೆ 7 ಸ್ಕ್ವೇರ್ ನ ವ್ಯಾಲ್ಯೂ ಎಷ್ಟು? 49. ದೋಸ್ ಆರ್ ದ ಎಲಿಮೆಂಟ್ಸ್. 7 ಸ್ಕ್ವೇರ್ ಅಂದ್ರೆ 49 ಬರ್ತಾ ಇದೆ. 49 ಅನ್ನೋದು ನಮಗೆ ಗ್ರೇಟರ್ ದ್ಯಾನ್ 40 ಟರ್ಮ್. ಬಟ್ ನಮಗೆ ಕನ್ಸಿಡರ್ ಮಾಡಬೇಕಾಗಿರೋದು 40 ಗಿಂತ ಕೆಳಗಡೆ ಇರಬೇಕು. ಆ ಪಾಸಿಟಿವ್ ಇಂಟೀಜರ್ಸ್ ನ ಸ್ಕ್ವೇರಿಂಗ್ ಮಾಡಿದ್ರೆ ವ್ಯಾಲ್ಯೂಸ್ ನಮಗೆ ಏನಾಗಿರ್ಬೇಕು? ಲೆಸ್ ದ್ಯಾನ್ 40 ಬರಬೇಕು. ಹಾಗಾದ್ರೆ ಇಲ್ಲಿ ನಾವು 7 ನಾವು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಹಾಗಾದ್ರೆ 8 ಮಾಡ್ಕೊಂತೀವಾ? ಇಲ್ಲ. 8 ಸ್ಕ್ವೇರ್ ಇಸ್ 64. 9 ಮಾಡ್ಕೊಂತೀವಾ? 9 ಸ್ಕ್ವೇರ್ ಇಸ್ 81. ನಮಗೆ ಬೇಕಾಗಿರೋದು 40 ಗಿಂತ ಕೆಳಗಡೆ ಇರುವಂತಹ ಸ್ಕ್ವೇರಿಂಗ್ ಪಾಸಿಟಿವ್ ಇಂಟೀಜರ್ಸ್ಗಳು. ಹಾಗಾದ್ರೆ 1 ಸ್ಕ್ವೇರ್ ನ ವ್ಯಾಲ್ಯೂ ನಮಗೆ 1, 2 ಸ್ಕ್ವೇರ್ ನ ವ್ಯಾಲ್ಯೂ 4, 3 ಸ್ಕ್ವೇರ್ ನ ವ್ಯಾಲ್ಯೂ 9, 4 ಸ್ಕ್ವೇರ್ ನ ವ್ಯಾಲ್ಯೂ 60, 5 ಸ್ಕ್ವೇರ್ ನ ವ್ಯಾಲ್ಯೂ 25, 36 ಸ್ಕ್ವೇರ್ ನ ವ್ಯಾಲ್ಯೂ 36. ಹಾಗಾದ್ರೆ ನಾವು ಬರಿಬೇಕಾಗಿರೋದು ಓನ್ಲಿ ಎ ಪಾಸಿಟಿವ್ ಇಂಟೀಜರ್ಸ್, ನಾಟ್ ದಟ್ ಸ್ಕ್ವೇರಿಂಗ್ ನಂಬರ್ಸ್. ಗೊತ್ತಾಯ್ತಲ್ವಾ? ಹಾಗಾದ್ರೆ ನಾವಿಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 4 5 6 are the set of positive integers and x square value is less than 40 ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಪ್ರಾಪರ್ಟಿನೂ ಸ್ಯಾಟಿಸ್ಫೈಡ್ ಮಾಡಬೇಕು. ಹಾಗಾದ್ರೆ ಪ್ರಾಪರ್ಟಿ ಯಾವ್ದಾಗ್ತಾ ಇದೆ? ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದಾನ್ ಅನ್ನೋದೊಂದು 40. ಆ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ. ಹಾಗೆ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಅನ್ನೋ ಪಾಯಿಂಟ್ಸ್ ಗಳನ್ನ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ. ಹಾಗಾಗಿ ಈ ಸೆಟ್ ಅನ್ನ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇರೋದನ್ನ ರೋಸ್ಟರ್ ಫಾರ್ಮೆಟ್ ಅಲ್ಲಿ ಬರೆಯೋದಾದ್ರೆ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 4 5 6 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡಿ. ಹಾಗಾದ್ರೆ ಥರ್ಡ್ ಪ್ರಾಬ್ಲಮ್ ನೋಡೋದಾದ್ರೆ ರೈಟ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 4 9 16 25 so on in set builder form. ಹೌದಲ್ವಾ? ಹಾಗಾದ್ರೆ ಕೊಟ್ಟಿರುವಂತ ಸೆಟ್ ಗಳನ್ನ ನೋಡ್ತಾ ಹೋಗಿ. ಸೆಟ್ ಎ ಇಸ್ ಈಕ್ವಲ್ಸ್ ಟು 1 4 9 16 25. ಹಾಗಾದ್ರೆ
ಅಲ್ಲಿ ಕೊಟ್ಟಿರುವಂಥ ಸೆಟ್ ಫಾರ್ಮ್ಯಾಟ್ ಯಾವುದು, ರೆಪ್ರೆಸೆಂಟೇಷನ್ ಆಫ್ ಎ ಮೆಥಡ್ ಯಾವುದು ಅಂತ ಅಂದರೆ ರೋಸ್ಟರ್ ಫಾರ್ಮಲ್ಲಿದೆ ಅಥವಾ ಟ್ಯಾಬ್ಯುಲರ್ ಫಾರ್ಮಲ್ಲಿದೆ. ಆ ಟ್ಯಾಬ್ಯುಲರ್ ಫಾರ್ಮನ್ನು ನಾವು ಯಾವ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೋಬೇಕು, ಇವಾಗ ಸೆಟ್ ಬಿಲ್ಡರ್ ಫಾರ್ಮೆಟಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದರೆ ಈ ಅಷ್ಟು ಎಲಿಮೆಂಟ್ಸ್ಗಳು ಒಂದು ಸಿಂಗಲ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗಬೇಕು, ಕರೆಕ್ಟ್ ಅಲ್ವಾ? ಹಾಗಾದರೆ ಯಾವ ಥರ ಬರೀತಾ ಹೋಗಬೇಕು, ಸೆಟ್ ಎ ಇಸ್ ಈಕ್ವಲ್ಸ್ ಟು ಎಲಿಮೆಂಟ್ಸ್ಗಳನ್ನು ನಾವು ವರ್ಡಿಂಗ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಹಾಗಾಗಿ ಜನರಲ್ ಆಗಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಸ್ಕ್ವೇರ್ಡ್ ನ್ಯಾಚುರಲ್ ನಂಬರ್ಸ್ ಅಂತ ಬರೀತಾ ಹೋಗೋದಾ, ಸ್ಕ್ವೇರಿಂಗ್ ನ್ಯಾಚುರಲ್ ನಂಬರ್ಸ್ ಅಂತ ಬರೀತಾ ಹೋಗೋದಾ? ಯಾಕೆ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ಯಾವ್ಯಾವು, 1 2 3 4 5 6 7 8 9 10 ಸೊ ಆನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆ ಕೊಟ್ಟಿರೋಂಥ ಎಲಿಮೆಂಟ್ಸ್ಗಳು ನೋಡ್ತಾ ಹೋಗಿ 1 ಸ್ಕ್ವೇರ್ ಮಾಡಿದ್ರೆ ನಮಗೆ 1 ಬರುತ್ತೆ, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ ಅಂದರೆ 25 ಸೊ ಆನ್ ಕಂಟಿನ್ಯೂ ಆಗ್ತಾ ಇದೆ. ಹಾಗಾದರೆ ಅರ್ಥ ಏನಾಗ್ತಾ ಇರೋದು, ದೋಸ್ ಆರ್ ದ ಸ್ಕ್ವೇರಿಂಗ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ಬೋದು, ಹೌದಲ್ವಾ? ಹಾಗಾದರೆ ಸೆಟ್ ಬಿಲ್ಡರ್ ಫಾರ್ಮಿಗೆ ಬರೆಯೋದಾದ್ರೆ set A is equals to x such that x is a square of a natural numbers ಅಂತ ಬರೀತಾ ಹೋಗ್ಬೋದು. Also we can write it as ಇದನ್ನ ಇನ್ನೂ ಒಂದು ಮೆಥಡಲ್ಲಿ ಬರೀಬೋದು. ಹೇಗೆ ಅಂತಂದರೆ set A is equals to x such that x is equals to n square ಹಾಗೆ ಫಾರ್ ಎವ್ರಿ n ಬಿಲಾಂಗ್ಸ್ ಟು ಕ್ಯಾಪಿಟಲ್ n ಅನ್ನೋ ಎಲಿಮೆಂಟ್ಸ್ಗಳನ್ನ ಎಲ್ಲಿಂದ ತಗೊಳ್ತಾ ಹೋಗಬೇಕು, ಸೆಟ್ n ಇಂದ ತಗೊಳ್ತಾ ಹೋಗಬೇಕು. ಸೆಟ್ n ಅಂದರೆ ನಮಗಿಲ್ಲಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್, ಓಕೆನಾ? ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ಗಳ ಎಕ್ಸ್ ವ್ಯಾಲ್ಯೂಸ್ ನಾವು ತಗೊಳ್ತಾ ಹೋಗೋದಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಏನಾಗುತ್ತೆ, 1 ತಗೊಂಡ್ರೆ 1 ಸ್ಕ್ವೇರ್, x is equals to 2 ತಗೊಂಡ್ರೆ 2 ಸ್ಕ್ವೇರ್, x is equals to 3 ತಗೊಂಡ್ರೆ 3 ಸ್ಕ್ವೇರ್, ಹಾಗೆ x is equals to 4 ತಗೊಂಡ್ರೆ 4 ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಎಲ್ಲ ಎಲಿಮೆಂಟ್ಸ್ಗಳು ನಾವು ಇಲ್ಲಿ ಬರಿತಾ ಹೋಗ್ಬೋದು, 1 4 9 16 25 ಅಂತ ಟ್ಯಾಬ್ಯುಲರ್ ಫಾರ್ಮಿಗೆ ಬರಿತಾ ಹೋಗ್ಬೋದು. ಗೊತ್ತಾಯ್ತಲ್ವಾ? ಹಾಗಾದರೆ ನಾವಿವತ್ತು ಸೆಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಮೆಥಡ್ ಆಫ್ ರೆಪ್ರೆಸೆಂಟೇಷನ್ಸ್ ಎಷ್ಟಿದೆ ಅಂತ ಗೊತ್ತಾಯಿತು, ಹಾಗೆ ಅದರ ಡೆಫಿನೇಷನ್ಸ್ಗಳನ್ನು ತಿಳ್ಕೊಂಡು ಎಷ್ಟು ಮೆಥಡ್ ಆಫ್ ರೆಪ್ರೆಸೆಂಟೇಷನ್ಸ್ ಟ್ಯಾಬ್ಯುಲರ್ ಫಾರ್ಮಿಂದ ಸೆಟ್ ಬಿಲ್ಡರ್ ಫಾರ್ಮ್ಗೆ, ಸೆಟ್ ಬಿಲ್ಡರ್ ಫಾರ್ಮಿಂದ ಟ್ಯಾಬ್ಯುಲರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದನ್ನು ನೋಡ್ಕೊತಾ ಇದ್ವಿ. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ದ ಗಿವನ್ ಸೆಷನ್ಸ್. ಓಕೆನಾ?